ದೇಶದ ಮೊದಲ ಹೈಡ್ರೋಜನ್ ರೈಲಿಗೆ ಮೋದಿ ಇವತ್ತು ಹಸಿರು ನಿಶಾನೆಯನ್ನ ನೀಡಿದ್ದಾರೆ. ಭಾಳ ಏನು ಹೊಗೆ ಇರಲ್ಲ, ಸದ್ದಿಲ್ಲ, ದೇಶದ ಭವಿಷ್ಯದ ರೈಲು ಅಂತಾನೆ ಪರಿಗಣಿಸಲ್ಪಟ್ಟಿರುವಂಥ ಈ ರೈಲು ಇವತ್ತು ಹಳಿ ಮೇಲೆ ಓಡಾಡೋಕೆ ಶುರು ಮಾಡಿದೆ. ಜರ್ಮನಿ, ಚೀನಾ, ಅಮೆರಿಕದ ಸಾಲಿಗೆ ಇದೀಗ ಭಾರತ ಕೂಡ ಎಂಟ್ರಿ ಕೊಡ್ತಾ ಇದೆ. ಹರಿಯಾಣದ ಜಿಂದ್ ನಿಲ್ದಾಣದಲ್ಲಿ ರೈಲಿಗೆ ಇವತ್ತು ಹಸಿರು ನಿಶಾನೆ ಕೊಡ್ತಾ ಇರುವಂಥ ಸನ್ನಿವೇಶವನ್ನು ನೋಡ್ತಾ ಇದ್ದೀರಾ. ಜಿಂದಿಂದ ಸೋನಿಪತ್ ತನಕ ಅಂದರೆ ಹತ್ತತ್ರ 90 ಕಿಲೋಮೀಟ್ರು, 89 ಕಿಲೋಮೀಟ್ರು ಮಾರ್ಗದಲ್ಲಿ ರೈಲು ಸಂಚಾರ ಮಾಡುತ್ತೆ. ಏನು ಹೈಡ್ರೋಜನ್ ರೈಲು, ಏನಿದ್ರು ವಿಶೇಷತೆ? ಮಾಮೂಲಿ ಟ್ರೈನ್ಗೂ ಇದಕ್ಕೂ ಏನು ವ್ಯತ್ಯಾಸ? ಹೈಡ್ರೋಜನ್ ರೈಲಿನ ವೇಗ ಗಂಟೆಗೆ 110 ಕಿಲೋಮೀಟ್ರು. ಸದ್ಯ ಈಗ ಅದು 75 ಕಿಲೋಮೀಟ್ರ್ ಓಡಾಡೋದಕ್ಕೆ, ಆ ಸ್ಪೀಡ್ನಲ್ಲಿ ಓಡಾಡೋದಕ್ಕೆ ಈಗ ಪ್ರಾಥಮಿಕವಾಗಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 10 ಬೋಗಿಗಳ ಸಾಮರ್ಥ್ಯ, 2600 ಜನ ಪ್ರಯಾಣಿಸ್ಬೋದು. 1200 ಕಿಲೋವ್ಯಾಟ್ ಹೈಡ್ರೋಜನ್ ಫ್ಯೂಯಲ್ ಸೆಲ್ಗಳನ್ನು ಹೊಂದಿದೆ. ಇದು ಒಂದು. ಹೆಂಗೆ ಕೆಲಸ ಮಾಡುತ್ತಿದ್ದು? ರೈಲಿನ ಮೇಲ್ಭಾಗದಲ್ಲಿ ಹೈಡ್ರೋಜನ್ ಟ್ಯಾಂಕ್ಗಳಿದೆ, ಇಂಧನ ಕೋಶಗಳಲ್ಲಿರುತ್ತವೆ, ಬ್ಯಾಟ್ರಿಗಳೆಲ್ಲ. ಸೊ ಈ ಟ್ಯಾಂಕ್ನಲ್ಲಿರುವಂಥ ಹೈಡ್ರೋಜನ್ ಅನಿಲ ಗಾಳಿಯಲ್ಲಿರುವ ಆಮ್ಲಜನಕದ ಜೊತೆ ಸೇರಿ ರೈಲಿನ ಮೇಲ್ಭಾಗದಲ್ಲಿರುವ ಇಂಧನ ಕೋಶಗಳನ್ನು ಸೇರಿ, ಅಂದರೆ ಬ್ಯಾಟ್ರಿಗಳನ್ನು ಸೇರಿ ರಾಸಾಯನಿಕ ಪ್ರಕ್ರಿಯೆ ಉಂಟಾಗಿ ಸ್ವಯಂ ಚಾಲಿತವಾಗಿ ವಿದ್ಯುತ್ ಉತ್ಪಾದನೆ ಆಗುತ್ತೆ. ಆ ವಿದ್ಯುತ್ ರೈಲಿನ ಮೋಟಾರ್ಗಳನ್ನು ಚಲಿಸುವಂತೆ ಮಾಡುತ್ತೆ. ಸೊ ಈ ಪ್ರಕ್ರಿಯೆಯಲ್ಲಿ ಭಾಳ ಏನು ಹೊಗೆ ಬರಲ್ಲ, ಬದಲಾಗಿ ಸ್ವಲ್ಪ ತೇವಾಂಶ ನೀರು ಇರುತ್ತೆ. ಆಮೇಲೆ ಇದು ಪರಿಸರಕ್ಕೆ ಈ ಇನ್ನಿತರ ರೈಲಿಗೆ ಸಂಬಂಧಪಟ್ಟಂಗೆ ನಾವು ನೋಡ್ತೀವಲ್ಲ, ವಿದ್ಯುತ್ ಚಾಲಿತ ರೈಲು ಅಥವಾ ಕಲ್ಲಿದ್ದಲು ಚಾಲಿತ ರೈಲು, ಅದಕ್ಕಿಂತನೂ ಕೂಡ ಭಾಳ ಅನುಕೂಲ ಇದು ಅಂತ ಪರಿಗಣಿಸಲಾಗ್ತಾ ಇದೆ.